ಮಾವಿನಕಾಯಿ ಗುಳುಂಬ ಮಾವಿನಕಾಯಿನ ಉಪಯೋಗಿಸಿ ಮಾಡುವಂತಹ ಒಂದು ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಇದು. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಫ್ರೆಂಡ್ಸ್, ನೀವಿಲ್ಲಿ ನೋಡಬಹುದು, ನಾನು 4 ತೋತಾಪುರಿ ಮಾವಿನಕಾಯಿಗಳನ್ನು ತೊಗೊಂಡಿದ್ದೀನಿ. ಇದನ್ನು ಈಗಾಗಲೇ ನಾನು ತೊಳೆದಿಟ್ಕೊಂಡಿದ್ದೀನಿ. ಜೀಡಿಯನ್ನು ತೆಗೆದು ನಾನು ಚಿಪ್ಪೆಯನ್ನು ಸುಲಿದಿಟ್ಕೊಳ್ತೀನಿ. ಮಾವಿನಕಾಯಿ ಗುಳುಂಬ ಒಂದು ಟ್ರೆಡಿಷನಲ್ ಸ್ವೀಟ್, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಸಿಹಿ ತಿಂಡಿ. ಮದುವೆಗಳಲ್ಲಾಗಲಿ ಅಥವಾ ಒಂದು ಹಬ್ಬಗಳಲ್ಲಾಗಲಿ ಅಥವಾ ಮನೇಲಿ ಎಲ್ಲರೂ ತಿನ್ನಬಹುದಾದಂಥ ಒಂದು ಸ್ವೀಟ್ ರೆಸಿಪಿ. ಮಾವಿನಕಾಯಿ ಸೀಸನಲ್ಲಿ ಹಸಿ ಮಾವಿನಕಾಯಿ ಸಿಗುತ್ತೆ, ಆಗ ಈ ಸ್ವೀಟನ್ನು ಮಾಡಿಟ್ಕೊಳ್ತಾರೆ. ಚಪಾತಿ ಜೊತೆ ತಿನ್ಬಹುದು, ದೋಸೆ ಜೊತೆ ತಿನ್ಬೋದು, ಬ್ರೆಡ್ಗೆ ಹಚ್ಕೊಂಡು ಕೂಡ ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, ಇಲ್ಲಿ 4 ತೋತಾಪುರಿ ಮಾವಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಬೆಲ್ಲವನ್ನು ಚೆಚ್ಚಿಟ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ ಒಂದು ದಪ್ಪ ತಳದ ಪಾತ್ರೆ ಎಣ್ಣೆ ಇಟ್ಕೊಬೇಕು. ನಾನಿಲ್ಲಿ ತುರಿದಿರುವಂಥ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಮಾವಿನಕಾಯಿ ತಗೊಳ್ತೀವೋ ಅದೇ ಅಳತೆಗೆ ನಾವು ಬೆಲ್ಲ ಅಥವಾ ಸಕ್ಕರೆನ ಉಪಯೋಗಿಸ್ಬಹುದು. ನಾನಿಲ್ಲಿ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ. ಬೆಲ್ಲ ಕರಗ್ತಾ ಇರೋ ಹಾಗೆ ಈ ರೀತಿ ನೀರಾಗಿ ಆಗುತ್ತೆ. ಈಗ 1 ಚಿಟಿಕೆಯಷ್ಟು ಉಪ್ಪು, ನಾನಿಲ್ಲಿ ಸ್ಯಾಫ್ರಾನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕಬಹುದು ಅಥವಾ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕುಂಕುಮದು ಹಾಕಬೇಕು ಅಂತ ಏನಿಲ್ಲ, ಹಾಕಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಮತ್ತು ಕೈ ಬಿಡದೆ ಮಿಕ್ಸ್ ಮಾಡ್ಕೊಡ್ತಾ ಇರಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗಬೇಡಿ, ಕೈ ಬಿಡದೆ ಮಿಕ್ಸ್ ಮಾಡಿಕೊಡ್ತಾ ಇರಿ. ಇಲ್ಲಿ ನೋಡಬಹುದು, ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈಗ ಹುರಿದಿಟ್ಕೊಂಡ್ರಂತ ನಾನು ಮಸ್ಕ್ ಮೆಲನ್ ಸೀಡ್ಸ್ ಹಾಕ್ಕೊಳ್ತೀನಿ. ಕರ್ಬೂಜ ಬೀಜ ಹಾಕಬೇಕು ಅಂತ ಏನಿಲ್ಲ, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮಧ್ಯದಲ್ಲಿ ಆ ಬೀಜ ಸಿಕ್ಕಾಗ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು 2 ಲವಂಗ ಬೇಕಾದರೂ ಹಾಕ್ಬೋದು, ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ನೀವು ಸ್ಕಿಪ್ ಮಾಡಬಹುದು. ಒಬ್ಬೊಬ್ಬರ ಮನೆ ಪದ್ಧತಿಯಲ್ಲಿ ಅವ್ರವ್ರು ಮಾಡ್ಕೊಳ್ತಾ ಇರ್ತಾರೆ. ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಮಾಡ್ಕೊಬಹುದು. ಸಕ್ಕರೆ ಬೇಕಾದರೂ ಹಾಕ್ಬೋದು ಅಥವಾ ಬೆಲ್ಲದೆಲ್ಲ ಬೇಕಾದರೂ ಮಾಡ್ಬೋದು. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈ ಹದಕ್ಕೆ ಆದರೆ ಸಾಕು. ಸ್ವಲ್ಪ ತಳ ಬಿಡ್ತಾ ಇದೆ ಅಂದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಈಗ ಮಾವಿನಕಾಯಿ ಸೀಸನ್, ಸಮ್ಮರ್ ಸೀಸನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿನೇ ಅಲ್ವಾ? ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ವಿಡಿಯೋನ ಶೇರ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತೆ. ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ ಇರುವಂತಹ ಈ ಮಾವಿನಕಾಯಿ ಜಾಮನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಬಹುದು. ಹೊರಗಡೆ ಇಟ್ಟರೆ 1 ವಾರ ಚೆನ್ನಾಗಿರುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಬಹುದು. ಏನಾದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಈಗಾಗಲೇ ಸುಮಾರು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ಅದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.